ಜನರ ಖಾಸಗಿತನದ ಹಕ್ಕು ಉಲ್ಲಂಘಿಸಲು ಬಿಡುವು ವಾಟ್ಸ್ಆಪ್ಗೆ ಸುಪ್ರೀಂ ಕೋರ್ಟ್ ತರಾಟೆಯನ್ನ ತೆಗೆದುಕೊಂಡಿದೆ. ದತ್ತಾಂಶ ಹಂಚಿಕೆ ಹೆಸರಿನಲ್ಲಿ ಪ್ರಜೆಗಳ ಖಾಸಗಿತನದ ಹಕ್ಕಿನೊಂದಿಗೆ ಆಟವಾಡಕೂಡದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ದತ್ತಾಂಶವನ್ನ ಹಂಚಿಕೊಳ್ಳಲು ನಾವು ಬಿಡೋದಿಲ್ಲ, ಒಂದೇ ಒಂದು ಪದ ಕೂಡ ಹಂಚಿಕೊಳ್ಳಲು ನಾವು ಬಿಡೋದಿಲ್ಲ ಅಂತ ಹೇಳಿ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ನೀವು ಜನರ ಖಾಸಗಿತನದ ಹಕ್ಕನ್ನ ಉಲ್ಲಂಘನೆ ಮಾಡುವಂತಿಲ್ಲ. ವಾಟ್ಸ್ಆಪ್ನ ಮಾತೃ ಸಂಸ್ಥೆ ಮೆಟಾಗೆ ಸುಪ್ರೀಂ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಹೇಳ್ತಾ ಇದೆ ನೋಡಿ, ನೀವು ಜನರ ಖಾಸಗಿತನದ ಹಕ್ಕನ್ನ ಉಲ್ಲಂಘನೆ ಮಾಡುವಂತಿಲ್ಲ, ಒಂದೇ ಒಂದು ಪದ ಕೂಡ ಹಂಚಿಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದೆ. ದತ್ತಾಂಶವನ್ನ ಹಂಚಿಕೊಳ್ಳಲು ನಾವು ಬಿಡೋದಿಲ್ಲ, ಜನರ ಖಾಸಗಿತನದ ಹಕ್ಕನ್ನ ಉಲ್ಲಂಘಿಸೋದಕ್ಕೆ ನಾವು ಬಿಡೋದಿಲ್ಲ, ಒಂದೇ ಒಂದು ದತ್ತಾಂಶ ಹಂಚಿಕೊಳ್ಳೋದಕ್ಕೂ ಕೂಡ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿ ವಾಟ್ಸ್ಆಪ್ಗೆ ಸುಪ್ರೀಂ ಕೋರ್ಟ್ ತಪರಾಕಿಯನ್ನ ತೆಗೆದುಕೊಂಡಿದೆ. ಈಗ ನೋಡಿ, ಖಾಸಗಿತನದ ಹಕ್ಕಿನೊಂದಿಗೆ ಆಟವಾಡಬಾರದು ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ದತ್ತಾಂಶ ಹಂಚಿಕೆ ಹೆಸರಿನಲ್ಲಿ ಪ್ರಜೆಗಳ ಖಾಸಗಿತನ ವಿಚಾರಗಳನ್ನ ಅಥವಾ ಹಕ್ಕಿನೊಂದಿಗೆ ಆಟವಾಡಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ವಾಟ್ಸ್ಆಪ್ಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಜನರ ಖಾಸಗಿತನದ ಹಕ್ಕನ್ನ ಉಲ್ಲಂಘನೆ ಮಾಡೋದು ನಾವು ಬಿಡೋದಿಲ್ಲ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದೆ. ವಾಟ್ಸ್ಆಪ್ಗೆ ಸುಪ್ರೀಂ ಕೋರ್ಟ್ ತರಾಟೆಯನ್ನು ತೆಗೆದುಕೊಂಡಿರುವಂಥದ್ದು. ದತ್ತಾಂಶ ಹಂಚಿಕೆ ಹೆಸರಲ್ಲಿ ಪ್ರಜೆಗಳ ಖಾಸಗಿತನದ ಹಕ್ಕಿನೊಂದಿಗೆ ಆಟವಾಡಬಾರದು ಅಂತ ಹೇಳ್ತಾ ಇದೆ. ದತ್ತಾಂಶ ಹಂಚಿಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ, ಒಂದೇ ಒಂದು ಪದ ಕೂಡ ಹಂಚಿಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ, ನೀವು ಜನರ ಖಾಸಗಿತನದ ಹಕ್ಕನ್ನ ಉಲ್ಲಂಘನೆ ಮಾಡುವಂತಿಲ್ಲ ಅಂತ ಹೇಳಿ ವಾಟ್ಸ್ಆಪ್ನ ಮಾತೃ ಸಂಸ್ಥೆ ಮೆಟಾಗೆ ಸುಪ್ರೀಂ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಈಗ ನೋಡಿ, ಸೂಚನೆಯನ್ನ ಕೊಟ್ಟಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನ ಮಾತನ್ನ ಕೇಳುತ್ತಾ, ಹಾಗಾದ್ರೆ ನೀವು ಜನರ ಖಾಸಗಿತನದ ಹಕ್ಕನ್ನ ಉಲ್ಲಂಘನೆ ಮಾಡುವಂತ ಅಂತ ಹೇಳಿ ಖಡಕ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ವಾಟ್ಸ್ಆಪ್ನ ಮಾತೃ ಸಂಸ್ಥೆ ಮೆಟಾಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ನೀವು ಜನರ ಖಾಸಗಿತನದ ಹಕ್ಕನ್ನ ಉಲ್ಲಂಘನೆ ಮಾಡುವಂತಿಲ್ಲ, ಒಂದೇ ಒಂದು ಪದ ಕೂಡ ಹಂಚಿಕೊಳ್ಳಲು ನಾವು ಬಿಡೋದಿಲ್ಲ ಎನ್ನುವಂತಹ ಮಾತನ್ನು ಕೂಡ ಹೇಳಿದೆ.